ಇನ್ನು ದೇಶದ ರೈಲ್ವೆ ವ್ಯವಸ್ಥೆಗೆ ಆಮೂಲಾಗ್ರ ಬದಲಾವಣೆಯ ಸಾಧ್ಯತೆ ಇದೆ, ಅದರ ನಿರೀಕ್ಷೆ ಕೂಡ ಇದೆ. ಬಜೆಟ್ನಲ್ಲಿ ದೊಡ್ಡ ಪಾಲು ರೈಲ್ವೆಗೆ ಮೀಸಲಿಡುವ ಸಾಧ್ಯತೆ ಇದೆ. ಈ ಬಾರಿ ರೈಲ್ವೆ ಬಜೆಟ್ ರೈಲ್ವೆ ಭದ್ರತೆ, ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರೈಲ್ವೆ ಅಪಘಾತಗಳ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ರೈಲ್ವೆ ಅಪಘಾತಗಳು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಈ ಬಜೆಟ್ನ ಮೂಲಕ ದೇಶದ ರೈಲ್ವೆ ವ್ಯವಸ್ಥೆಗೆ ಆಮೂಲಾಗ್ರ ಬದಲಾವಣೆಯ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗ್ತಾ ಇದೆ. ರೈಲ್ವೆಗೆ ದೊಡ್ಡ ಪಾಲು ಮೀಸಲಿಡುವ ಸಾಧ್ಯತೆ ಇದೆ. ರೈಲ್ವೆ ಭದ್ರತೆ, ಸುರಕ್ಷತೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ನೀಡುವ ಸಾಧ್ಯತೆ ಇದೆ. ರೈಲ್ವೆ ಅಪಘಾತಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡುವಂಥ ನಿರೀಕ್ಷೆ ಇದೆ. ಇನ್ನು ಹಿರಿಯ ನಾಗರಿಕರ ವಿನಾಯಿತಿ ಟಿಕೆಟ್ ಪುನಾರಂಭ ಮಾಡುವ ಸಾಧ್ಯತೆ ಇದೆ. ರೈಲ್ವೆಗೆ 2.5 ಲಕ್ಷ ಕೋಟಿಯಿಂದ 3 ಲಕ್ಷ ಕೋಟಿ ಅನುದಾನ ನೀಡುವ ಸಾಧ್ಯತೆ ಇದೆ. ಜನಸಾಮಾನ್ಯರ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಹೊಸ ರೈಲುಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಸಹಜವಾಗಿಯೇ ಇದೆ. ಇನ್ನು ಈ ಬಾರಿ ನಾನ್ AC ರೈಲುಗಳನ್ನು ಮಂಜೂರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ವಂದೇ ಭಾರತ್ ಮಾದರಿ ನಾನ್ AC ಸ್ಲೀಪರ್ ರೈಲುಗಳನ್ನು ಕೂಡ ಪರಿಚಯ ಮಾಡುವ ನಿರೀಕ್ಷೆಯನ್ನು ಈಗ ಇಟ್ಕೊಳ್ಳಲಾಗಿದೆ. ವಂದೇ ಭಾರತ್ ಮೆಟ್ರೋ ಯೋಜನೆ ಆರಂಭಕ್ಕೂ ಕೂಡ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅಮೃತ್ ಭಾರತ್ ರೈಲುಗಳನ್ನು ಆರಂಭಿಸುವ ಸಾಧ್ಯತೆ ಕೂಡ ಇದೆ. ದೇಶದ ಮತ್ತಷ್ಟು ಭಾಗಗಳಿಗೆ ವಂದೇ ಭಾರತ್ ಸೇವೆಯನ್ನು ವಿಸ್ತರಣೆ ಮಾಡುವ ನಿರೀಕ್ಷೆ ಕೂಡ ಇದೆ. ರೈಲು ಅಪಘಾತವನ್ನು ತಡೆಯೋದಕ್ಕೆ AI ಮೊರೆ ಹೋಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿಗೆ ಈ ಬಾರಿಯಾದರೂ ರೈಲ್ವೆ ವಿಭಾಗದ ಮಾನ್ಯತೆ ಸಿಗುತ್ತಾ? ದಕ್ಷಿಣ ಕೊಂಕಣ ನೈಋತ್ಯ ಭಾಗದಲ್ಲಿ ಹಂಚಿಕೆಯಾಗಿದೆ ಈ ಒಂದು ಇಲಾಖೆ. 3ರಲ್ಲಿ ಹಂಚಿಕೆಯಾಗಿರೋದನ್ನು ರೈಲು ಯೋಜನೆಗೆ ಸಂಬಂಧಪಟ್ಟಂತೆ ಅನುದಾನದ ನಿರೀಕ್ಷೆಯನ್ನು ಕೂಡ ರಾಜ್ಯ ಇಟ್ಕೊಂಡಿದೆ ಕರ್ನಾಟಕ. ಬೆಂಗಳೂರು ಉಪನಗರ ಯೋಜನೆಗೆ 16,000 ಕೋಟಿ ಅನುದಾನ ಬೇಕಾಗಿದೆ. ಮೆಟ್ರೋ 3ನೇ ಹಂತಕ್ಕೆ 15,000 ಕೋಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆಯನ್ನು ಇಟ್ಟಿದೆ. ಇನ್ನು ಮಂಗಳೂರಿಗೆ ಈ ಬಾರಿಯಾದರೂ ರೈಲ್ವೆ ವಿಭಾಗ ಸಿಗುತ್ತಾ ಅನ್ನುವಂಥದ್ದು. ಇನ್ನು ದೇಶದ ರೈಲ್ವೆ ವ್ಯವಸ್ಥೆಗೆ ಆಮೂಲಾಗ್ರ ಬದಲಾವಣೆಯ ಸಾಧ್ಯತೆ ಇದೆ, ಅದರ ನಿರೀಕ್ಷೆ ಕೂಡ ಇದೆ. ಬಜೆಟ್ನಲ್ಲಿ ದೊಡ್ಡ ಪಾಲು ರೈಲ್ವೆಗೆ ಮೀಸಲಿಡುವ ಸಾಧ್ಯತೆ ಇದೆ. ಈ ಬಾರಿ ರೈಲ್ವೆ ಬಜೆಟ್ ರೈಲ್ವೆ ಭದ್ರತೆ, ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರೈಲ್ವೆ ಅಪಘಾತಗಳ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ರೈಲ್ವೆ ಅಪಘಾತಗಳು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಹೆಜ್ಜೆ ಇಡುವ ಸಾಧ್ಯತೆ ಇದೆ. ಈ ಬಜೆಟ್ನ ಮೂಲಕ ದೇಶದ ರೈಲ್ವೆ ವ್ಯವಸ್ಥೆಗೆ ಆಮೂಲಾಗ್ರ ಬದಲಾವಣೆಯ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗ್ತಾ ಇದೆ. ರೈಲ್ವೆಗೆ ದೊಡ್ಡ ಪಾಲು ಮೀಸಲಿಡುವ ಸಾಧ್ಯತೆ ಇದೆ. ರೈಲ್ವೆ ಭದ್ರತೆ, ಸುರಕ್ಷತೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ನೀಡುವ ಸಾಧ್ಯತೆ ಇದೆ. ರೈಲ್ವೆ ಅಪಘಾತಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡುವಂಥ ನಿರೀಕ್ಷೆ ಇದೆ. ಇನ್ನು ಹಿರಿಯ ನಾಗರಿಕರ ವಿನಾಯಿತಿ ಟಿಕೆಟ್ ಪುನಾರಂಭ ಮಾಡುವ ಸಾಧ್ಯತೆ ಇದೆ. ರೈಲ್ವೆಗೆ 2.5 ಲಕ್ಷ ಕೋಟಿಯಿಂದ 3 ಲಕ್ಷ ಕೋಟಿ ಅನುದಾನ ನೀಡುವ ಸಾಧ್ಯತೆ ಇದೆ. ಜನಸಾಮಾನ್ಯರ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಹೊಸ ರೈಲುಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಸಹಜವಾಗಿಯೇ ಇದೆ. ಇನ್ನು ಈ ಬಾರಿ ನಾನ್ AC ರೈಲುಗಳನ್ನು ಮಂಜೂರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ವಂದೇ ಭಾರತ್ ಮಾದರಿ ನಾನ್ AC ಸ್ಲೀಪರ್ ರೈಲುಗಳನ್ನು ಕೂಡ ಪರಿಚಯ ಮಾಡುವ ನಿರೀಕ್ಷೆಯನ್ನು ಈಗ ಇಟ್ಕೊಳ್ಳಲಾಗಿದೆ. ವಂದೇ ಭಾರತ್ ಮೆಟ್ರೋ ಯೋಜನೆ ಆರಂಭಕ್ಕೂ ಕೂಡ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅಮೃತ್ ಭಾರತ್ ರೈಲುಗಳನ್ನು ಆರಂಭಿಸುವ ಸಾಧ್ಯತೆ ಕೂಡ ಇದೆ. ದೇಶದ ಮತ್ತಷ್ಟು ಭಾಗಗಳಿಗೆ ವಂದೇ ಭಾರತ್ ಸೇವೆಯನ್ನು ವಿಸ್ತರಣೆ ಮಾಡುವ ನಿರೀಕ್ಷೆ ಕೂಡ ಇದೆ. ರೈಲು ಅಪಘಾತವನ್ನು ತಡೆಯೋದಕ್ಕೆ AI ಮೊರೆ ಹೋಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ನಿರೀಕ್ಷೆ ಇದೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿಗೆ ಈ ಬಾರಿಯಾದರೂ ರೈಲ್ವೆ ವಿಭಾಗದ ಮಾನ್ಯತೆ ಸಿಗುತ್ತಾ? ದಕ್ಷಿಣ ಕೊಂಕಣ ನೈಋತ್ಯ ಭಾಗದಲ್ಲಿ ಹಂಚಿಕೆಯಾಗಿದೆ ಈ ಒಂದು ಇಲಾಖೆ. 3ರಲ್ಲಿ ಹಂಚಿಕೆಯಾಗಿರೋದನ್ನು ರೈಲು ಯೋಜನೆಗೆ ಸಂಬಂಧಪಟ್ಟಂತೆ ಅನುದಾನದ ನಿರೀಕ್ಷೆಯನ್ನು ಕೂಡ ರಾಜ್ಯ ಇಟ್ಕೊಂಡಿದೆ ಕರ್ನಾಟಕ. ಬೆಂಗಳೂರು ಉಪನಗರ ಯೋಜನೆಗೆ 16,000 ಕೋಟಿ ಅನುದಾನ ಬೇಕಾಗಿದೆ. ಮೆಟ್ರೋ 3ನೇ ಹಂತಕ್ಕೆ 15,000 ಕೋಟಿಗೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆಯನ್ನು ಇಟ್ಟಿದೆ.
ಇನ್ನು ಮಂಗಳೂರಿಗೆ ಈ ಬಾರಿಯಾದರೂ ರೈಲ್ವೆ ವಿಭಾಗ ಸಿಗುತ್ತಾ ಅನ್ನುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.